ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ದಯವಿಟ್ಟು ನಂತರ ಮಾನ್ಯ ಶ್ರೀಯುತ ಶ್ರೀಮತಿ SP ಜಾನ್ವಿ ಮೇಡಮ್ ಅವರಿಗೆ ನಾನು ಒಂದು ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಂಗಳೂರಿನಿಂದ ನಾವು 5 ಸರಿ ನಾವು ಇಲ್ಲಿ ನಿಮ್ಮ ವಿಜಯನಗರ ಜಿಲ್ಲೆಗೆ ಬಂದರೂ ನಮಗೆ ನ್ಯಾಯ ಸಿಕ್ಕಲಿಲ್ಲ. ನಾವು ಯಾರನ್ನ ತುಂಬ ಒಳ್ಳೆಯವರು ಪೊಲೀಸವರು ಅಂತ ತಿಳ್ಕೊತೀವಿ, ಅವರು ನಮಗೆ ಈ ರೀತಿ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಲಿಲ್ಲ. ಈ ರೀತಿಯಾಗಿ ಬೆಳಿಗ್ಗೆ ಹೊತ್ತೆಲ್ಲ ಕಂಪ್ಲೇಂಟ್ಗಳು ತಗೊಳ್ಳಲ್ಲ ನಿಮ್ಮ ಪೊಲೀಸ್ ಠಾಣೆ. ಎಲ್ಲ ರಾಜ್ಯದಲ್ಲಿ ಇದೇ ವ್ಯವಸ್ಥೆ ಆಗಿರೋದು, ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಇದೇ ವ್ಯವಸ್ಥೆನೇ ಆಗಿರೋದು. ಸಂಜೆ ಮೇಲೆ ಕರೆದು ಬಿಡೋದು, ಸಂತೋಷ್ ಲಾಡ್ ಮಿನಿಸ್ಟರ್ ಬಂದಿದ್ದಾರೆ ಅಂತ ಹೋಗ್ಬಿಡೋದು, ಒಂದು FIR ಮಾಡೋದಿಲ್ಲ, ಒಂದು ಗಂಟೆ ಒಂದೇ ಒಂದು ಟೈಪಿಂಗ್ಗೆ, ಆಮೇಲೆ ವೈಟ್ ಪೇಪರಲ್ಲಿ ಸೈನ್ ಮಾಡಿಸ್ಕೊಳ್ಳೋದು, ಈ ರೀತಿ ನೈಸ್ಗಳು ಮಾಡೋದು. ಜನಗಳ ಹತ್ರ ನ್ಯಾಯ ಸರಿಯಾಗಿ ಸಿಗ್ತಾ ಇಲ್ಲ, ಈಗಲೂ ಕೂಡ ಸಿಗ್ತಾ ಇಲ್ಲ. ಗೌರವಾನ್ವಿತ ಮಾನ್ಯ ಸಲೀಂ ರವರು DGP IGP ಅವರು ಕೂಡ ಒಳ್ಳೆ ಸುತ್ತೋಲೆಗಳು ಹೊಡಿಸಿದ್ದಾರೆ. ಈ ಸುತ್ತೋಲೆನೇ ಪೊಲೀಸವರು ಅಲ್ಲೇ ಗೆಳಿತಾರೆ ಅಂದರೆ ನಮಗೆ ಬೇಜಾರಾಗುತ್ತೆ SP ಮೇಡಮ್. ಯಾಕಂದರೆ ನನಗೆ ನ್ಯಾಯ ಸಿಗ್ತದೆ ಅಂತ ನನ್ನ ಸ್ವಂತ ಕಾಸು ಮೇಡಮ್. ನಿಮ್ಮ ಥರ ನನಗೆ ಸರ್ಕಾರದಿಂದ ಸಂಬಳ ಬರೋದಿಲ್ಲ. ನಾನು ಸ್ವಂತ ಕಾಸಲ್ಲಿ ಇಷ್ಟು ವ್ಯರ್ಥ ಮಾಡಿ, ಸಮಯ ವ್ಯರ್ಥ ಮಾಡಿ ಒಂದು ಕಂಪ್ಲೇಂಟ್ಗೆ ನಾನು ಇಷ್ಟು ಓಡಾಡ್ತೀನಿ, ಇಷ್ಟು ಕಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಯಾವುದೇ ವಿಕಲಚೇತನರಿಗೆ ಈ ಥರ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಕ್ಕಬೇಕು ಅಂತ ಹೋರಾಟ ಮಾಡೋನಿಗೆ ಈ ರೀತಿ ಉಲ್ಟಾ ಸೀದಾ ಮಾಡ್ತಾರೆ ಪೊಲೀಸ್ ಠಾಣೆಗಳೆಲ್ಲ. ಅದು ನಿಮ್ಮ ವ್ಯಾಪ್ತಿಯಲ್ಲಿ ಈ ರೀತಿ ಆಗ್ತದೆ ಅದು ನನಗೆ ತುಂಬ ಬೇಜಾರಾಗುತ್ತೆ. ಇದರಿಂದ ನಾನು ನಿನ್ನೆ ಕೂಡ ಎದ್ದು ಹೊರಗಡೆ ಬರೋಕ್ಕೆ ಆಗಲಿಲ್ಲ. ಯಾಕಂದರೆ ಅಂಥ ಒಂದು ಮೋಸ, ತುಂಬ ಪ್ರಭಾವಿ ಪೆಟ್ರೋಲ್ ಬ್ಯಾಂಕ್, ತುಂಬ ಪ್ರಭಾವಿ ಕೋಟಿ ದುಡ್ಡಿರೋರಿಗೆ ನ್ಯಾಯ ಸಿಗ್ತದೆ. ಈಗಲೂ ಕೂಡ ಸಿಗ್ತಾ ಇದೆ ನಿಮ್ಮ ವಿಜಯನಗರ ಜಿಲ್ಲೆಯಲ್ಲಿ. ಕೋಟಿ ಕೂಳಗಳಿಗೆ ನ್ಯಾಯ ಸಿಗ್ತಾ ಇದೆ. ಯಾರು ದೂರು ಕೊಡ್ತಾರೋ ಅವ್ರು ನ್ಯಾಯನೇ ಸಿಗ್ತಾ ಇಲ್ಲ. ಇದು ಯಾವ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲ್ವಾ ನಿಮ್ಮ ವಿಜಯನಗರ ಜಿಲ್ಲೆ? ನಾನು ಎಷ್ಟು ಒಂದು ಅದ್ಭುತವಾಗಿ ನಿಮ್ಮ ಬಗ್ಗೆ ನಾನು ಒಳ್ಳೆಯ ಅಭಿಪ್ರಾಯ ಕೂಡ ಇಟ್ಟಿದ್ದೆ. ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ಈ ರೀತಿ ಡೀಲಿಂಗ್ ನಡೀತದ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಒಂದು ಪೊಲೀಸ್ ಅಧಿಕಾರಿ, ಒಳ್ಳೆಯ ಅಧಿಕಾರಿ ಇರ್ತಾರೆ ಅಂದರೆ ಅವ್ರು ನಿಂತು ಮಾಡಬೇಕು ನಮ್ಮ ಮುಂದೆ. ಏನೋ ಯಾಕೋ ಅಂಗವಿಕಲರು ಹೊಡಿತೀಯಾ? ಯಾಕೆ FIR ಹಾಕ್ಬೇಕಾ? ಒದ್ದು ಒಳಗಡೆ ಹಾಕ್ಬೇಕು ಅಷ್ಟೇ. ಆಮೇಲೆ ಎಲ್ಲ FIR ಹಾಕ್ತೀವಿ ಅಂತ ಹೇಳ್ಬಿಟ್ಟು ನನಗೆ ನಷ್ಟ ಆಗಿರೋದು ಮೊಬೈಲ್ ಮಾತ್ರ ಕೊಡಿಸ್ಬಿಟ್ಟು ತಲೆ ಮೇಲೆ ಟೋಪಿ ಹಾಕಿ ನನ್ನ ನೀವು ದ್ರೋಹ ಮಾಡಿದ್ರೆ ವಿಕಲಚೇತನರು ಇದು ಹೆಂಗೆ ನಂಬೋದು ಹೇಳಿ ನೋಡೋಣ, ಹೆಂಗೆ ನಂಬೋದು? ಇದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ, ದಿಟ್ಟ ಹೋರಾಟ ಮಾಡ್ತೀನಿ. ನನ್ನ ಪೇಪರ್ ಓದೇ ಇಲ್ಲ, ನಾನು FIR ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೀವು ನನಗೆ ಮೋಸ ಮಾಡಿಬಿಟ್ರೆ ಮೇಡಮ್, ಇದು ಯಾವ ವ್ಯವಸ್ಥೆ? ನೀವೇನು ಹೇಳ್ತೀರಿ? ಈ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಲೋಕಲ್ ಪೊಲೀಸವರು ಹೋಗಿ ಲೋಕಲ್ ಪೊಲೀಸ್ ಸ್ಟೇಷನ್ ನಾವು ಹೋದ್ರೆ ಇಂಥ ವ್ಯವಸ್ಥೆ. ಆಮೇಲೆ ನಿಮ್ಮ ಕಡೆ ಕ್ಯಾಮ್ರಾಗಳಿಲ್ಲ, ಯಾಕೆ? ಟೈಪಿಂಗ್ ಮಾಡ್ತಾರೆ ಅಲ್ಲಿ ಕ್ಯಾಮ್ರಾನಲ್ಲಿ, CC ಕ್ಯಾಮ್ರಾ ಯಾಕೆ ಟೈಪಿಂಗ್ ಮಾಡೋ ಜಾಗದಲ್ಲಿ ಕ್ಯಾಮ್ರಾಗಳಿರೋದಿಲ್ಲ? ಇದು ಯಾವ ವ್ಯವಸ್ಥೆ? ಬದಲಾವಣೆ ಮಾಡೋದಿಲ್ವಾ ಮೇಡಮ್? ನೀವು ಮಹಿಳಾ ಅಧಿಕಾರಿಯಾಗಿದ್ದೀರಿ, ನಿಮ್ಮ ಬಗ್ಗೆ ಎಲ್ಲರೂ ಹೇಳ್ತಾರೆ. ಆದರೆ ನಾನು ನಂಬ್ತಿರ್ಲಿಲ್ಲ, ಈಗ ಇಂಥ ವ್ಯವಸ್ಥೆ ಎಲ್ಲ ಐತೆ. ನಾನು DYSP ಸಾರಿಗೆ ಫೋನ್ ಮಾಡಿದೆ, ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ರು ಅವರು. ನೀವು ಹೇಳಿದ್ರಲ್ಲ, ಯಾಕಂದರೆ ನೀವು ಮೇಲಧಿಕಾರಿ SP ಮೇಡಮ್. ಅದು ನೀವೇನು ಹೇಳ್ತೀರಿ? ನಾನು ತುಂಬ ಬ್ಯುಸಿ ಅಂತ ಹೇಳ್ತೀರಿ. ನೀವು ಏನು ಬ್ಯುಸಿ ಅಂತ ನನಗೂ ಗೊತ್ತಿಲ್ಲ. ಇದು ಒಂದು ವಿಜಯನಗರ ಅಷ್ಟೇ ಮೇಡಮ್, ನೀವು ಬ್ಯುಸಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಮಹಿಳಾ ಅಧಿಕಾರಿ, ದಕ್ಷ ಮಹಿಳಾ ಅಧಿಕಾರಿ ಮಾನ್ಯ ಶ್ರೀಯುತ ಶ್ರೀಮತಿ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ ಕೂಡ ಬ್ಯುಸಿ ಅಂತ ಹೇಳೋದಿಲ್ಲ ಮೇಡಮ್. ಇಡೀ ರಾಜ್ಯದ ಮುಖ್ಯಮಂತ್ರಿ ರೀತಿಯಲ್ಲಿ ಅವರು ಅಷ್ಟು ಕೆಲಸ ಮಾಡೋರ್ನೇ ಅವರೇ ಬ್ಯುಸಿ ಅಂತ ಹೇಳೋದಿಲ್ಲ. ನೀವು ವಿಜಯನಗರ ಜಿಲ್ಲೆಯಲ್ಲಿ ಇದ್ಬಿಟ್ಟು ನಾನು ಬ್ಯುಸಿಯಿಂದ ಹೆಂಗಾಗ್ತದೆ? ಒಂದು ಫೋನ್ ರಿಸೀವ್ ಮಾಡೋದಿಲ್ಲ, ಮತ್ತು ಯಾರ ಹತ್ರ ಹೋಗೋದು? ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದರೆ ನನಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ನೀವು ಕ್ಲಿಯರ್ ಕಟ್ಟಾಗಿ ಕೊಡಬೇಕು ಮೇಡಮ್, ಇಲ್ಲಾಂದರೆ ನಾನು ಬಿಡೋದಿಲ್ಲ. ನನಗೆ ತುಂಬ ಅನ್ಯಾಯ ಆಗಿದೆ. ನಾನು ಇಷ್ಟು ಖರ್ಚು ಮಾಡಬೇಕಾ ಮೇಡಮ್ ಬರೋಕ್ಕೆ? ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡಬೇಕು ಗೊತ್ತಾ ಇಲ್ಲಿ ಬರೋಕ್ಕೆ? ನನಗೆ ಆಧಾರ್ ಕಾರ್ಡಲ್ಲಿ ಫ್ರೀ ಆಗ್ತದೆ, ಫ್ರೀ ಕೊಡ್ತಾರೆ, ಹೆಣ್ಮಕ್ಳ ಥರ ಫ್ರೀ ಬಿಡ್ತಾರೆ. ದುಡ್ಡು ಕೊಟ್ಬಿಟ್ಟು ಬರೋಕ್ಕೂ ಟಿಕೆಟ್ ಬುಕ್ ಮಾಡಬೇಕು, ಎಷ್ಟು ಶ್ರಮ. ನನಗೆ ಅನ್ಯಾಯ ಆಗಿದೆ, ನೀವು ನ್ಯಾಯ ದೊರಕಿಸ್ಕೊಡ್ಲೇಬೇಕು. ಇದನ್ನು ನೀವು ರೀಓಪನ್ ಮಾಡೋಕ್ಕೆ, ಯಾರನ್ನು ಅನ್ಯಾಯ ಮಾಡಿದರೆ ವಿಕಲಚೇತನ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ,
ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಕಲಂ 92 ಅವ್ರಿಗೆ ಉಲ್ಲಂಘನೆ ಆಗ್ತದೆ. ಅದನ್ನು ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಅವರು. ನೀವು ಪ್ರಭಾವಿ ವ್ಯಕ್ತಿಗಳಿಗೆ ಕೈ ಜೋಡಿಸದೆ ನನಗೆ ನ್ಯಾಯಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ನನಗೆ ಕೆಲಸ ಆಗಬೇಕು. ಒಂದು ವಿಕಲಚೇತನ ಪೆಟ್ರೋಲ್ ಬ್ಯಾಂಕ್ ಸಿಬ್ಬಂದಿ ಹೊಡೆದವನೇ ಅಂದರೆ ಹೆಂಗ್ರಿ ವ್ಯವಸ್ಥೆ? ಅದು ಹಿಂಗೆ ಇಟ್ಕೊಂಡ್ಬಿಟ್ಟು ನನಗೆ ಹೊಡೆದವನೇ ಅಂದರೆ ಹೆಂಗೆ ವ್ಯವಸ್ಥೆ ಆಗುತ್ತೆ ಹೇಳಿ ನೋಡೋಣ. ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ತೆರಿಗೆ ಕಟ್ಟಿ ನಾವು ಓಡಿಸ್ಕೊಂಡು ಬರಬೇಕಾ ಮೇಡಮ್? ಇದೇ ವ್ಯವಸ್ಥೆ? ಇದನ್ನು ದಯವಿಟ್ಟು ಸರಿ ಮಾಡಿ. ನಾನು ಇಲ್ಲಾಂದರೆ ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರೆಜಿಸ್ ಮೇಡಮ್ ಹತ್ರ ನಾನು ದೂರು ಕೊಡ್ತೀನಿ. ನಾನು ಬಿಡೋದಿಲ್ಲ, ನಾನು ಹೋರಾಟ ಮಾಡ್ತೀನಿ. ವಿಕಲಚೇತನ ಅನ್ಯಾಯ ಆಗಿದೆ ನೋಡಿ, ನಾನು ತೋರಿಸ್ತೀನಿ ಈಗ ನಿಮಗೆ ಹೆಂಗೆ. ನಾನು ಮಾತಾಡೇ ಇಲ್ಲ, ದಯವಿಟ್ಟು CC ಕ್ಯಾಮ್ರಾ ಚೆಕ್ ಮಾಡಿ. ಒಮ್ಮೆ ಮೇಡಮ್ ನಾನು ಓದ್ತೀನಿ, ದಯವಿಟ್ಟು ಇದನ್ನು ನೀವು ನೋಡಬೇಕು. ನಿಮ್ಮ ಹಿರಿಯರು ಹೊಸಪೇಟೆಯ ಕೊಂಡನಾಯಕನಹಳ್ಳಿನ ಶ್ರೀ ಹನುಮಾನ್ ಪೆಟ್ರೋಲ್ ಬಂಕ್ ಮಾಲೀಕರಾದ ಶ್ರೀ ಲೇಪಾಕ್ಷಿ ಮತ್ತು ಸಿಬ್ಬಂದಿಯವರಾದ ಶ್ರೀ ಹೊನ್ನೂರು ಸ್ವಾಮಿರವರೊಂದಿಗೆ ಕುಳಿತು ನಿಮ್ಮಗಳ ಮಧ್ಯೆ ಇದ್ದ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿರುವುದಾಗಿ ಕಾರಣ ನೀವು ಪ್ರತಿವಾದಿಗಳ ವಿರುದ್ಧ ಕೊಟ್ಟ ದೂರು ಅರ್ಜಿಯ ವಿಚಾರಣೆಯನ್ನು ಮುಂದುವರೆಸಿದೆ. ಇಲ್ಲಿಗೆ ಮುಕ್ತಾಯ ಮಾಡಲು ತಾವು ಕೋರಿದಂತೆ ನಿಮ್ಮ ಅರ್ಜಿಯನ್ನು ಮುಕ್ತಾಯ ಮಾಡಲಾಗಿದೆ. ನಾನು ಹೇಳಿದ್ನಾ ನೀವು ಮುಕ್ತಾಯ ಮಾಡಿ ಅಂತ ಎಲ್ಲಾದರೂ ಬರ್ಕೊಟ್ನಾ? ನೀವೇ ಮಾಡ್ಕೊಂಡು ಬಿಡೋದು, ನೀವೇ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಹೆಂಗ್ರಿ ವ್ಯವಸ್ಥೆ? ನಾನು ಹೇಳಿದ್ನಾ ಈ ಜೊತೆಲಿ ಕೂತ್ಕೊಂಡು ತೀರ್ಮಾನ ಮಾಡಿದ ಕ್ಯಾಮ್ರಾ ಇದೆಯಾ? ಹೆಂಗೆ ನೀವು ಸರಿ ಮಾಡ್ತೀರಿ? ನೀವ್ಯಾರು ತೀರ್ಮಾನ ಮಾಡೋಕ್ಕಲ್ಲಿ? ಅದು ಕ್ರೈಮ್. ಅದು ಹೆಂಗೆ ತೀರ್ಮಾನ ಮಾಡ್ತೀರಿ? ದಯವಿಟ್ಟು ಗೌರವಾನ್ವಿತ ಮಾನ್ಯ ಶ್ರೀಯುತ ಜಾನ್ವಿ ಮೇಡಮ್, SP ಮೇಡಮ್ ಅನ್ನೋರು ನಾನು ಮನವಿ ಮಾಡ್ತಿದ್ದೀನಿ. DSP ಸಾಹೇಬ್ರೆ, ನಿಮಗೂ ಕೂಡ ಈ ವಿಡಿಯೋ ಅರ್ಪಣೆ ಮಾಡ್ತೀನಿ. ನನಗೆ ನ್ಯಾಯ ಸಿಕ್ಕಲಿಲ್ಲ, ನಾನು ಹೋರಾಟ ಮಾಡ್ತೀನಿ. ನಿಮ್ಮ DSP ಆಫೀಸ್ ಮುಂದೆನೇ ಬಂದು ಕೂತ್ಕೊಂಡು ಹೋರಾಟ ಮಾಡ್ತೀನಿ, ಒಬ್ಬನೇ ಹೋರಾಟ ಮಾಡ್ತೀನಿ. ಎಲ್ಲ ಮಾಧ್ಯಮದವ್ರು ಕರೆಸಿ ನಾನು ನ್ಯಾಯ ಸಿಕ್ಕಲೇಬೇಕು. ನೀವು ವಿಕಲಚೇತನಿಗೆ ಅನ್ಯಾಯ ಹೆಂಗೆ ಸರ್ ಇದು ಸಾಹೇಬ್ರೆ? ಇದು ಅಂಗವಿಕಲರಿಗೆ ಅನ್ಯಾಯ ಆಗಿದೆ, ನೀವು ನ್ಯಾಯ ದೊರಕಿಸ್ಕೊಡ್ಬೇಕಿಲ್ಲ. ನಾನು ಬಿಡೋದಿಲ್ಲ, ನಾನು ಎಲ್ಲಿಗೆ ಹೋಗ್ಬೇಕು ನಾನು ದೂರು ಕೊಡ್ತೀನಿ. ನಾನು ಹೇಳಿದ್ನ ಈ ಥರ ಬರ್ಕೊಟ್ಟು ನಾನು ನಿಮಗೆ, ನೀವೇನೋ ಸೈನ್ ಮಾಡಿಬಿಟ್ಟು ಅದು ಎಷ್ಟು ಗಂಟೆಗೆ ಲೆಟ್ರ್ ಆಗಿರೋದು? ಟೈಮು ಹಾಕಿಲ್ಲ, ಇಲ್ಲಿ ನಮಗೆ ಗೊತ್ತಾಗೋದೋ ಇಲ್ಲ. ನೀವೊಂದು ಪ್ರಿಂಟ್ ಮಾಡ್ಕೊಂಡು ಬಿಡೋದು, ಸಮಯನೂ ಇಲ್ಲ ಏನೂ ಇಲ್ಲ. ಸುಮ್ಮನೆ ನೀವು ಹಾಕ್ಬಿಟ್ಟು ಈ ಥರ ನೀವು ಸೆಟ್ಟಿಂಗ್ ಮಾಡಿಬಿಟ್ರೆ ಹೆಂಗ್ರಿ ಅದು ಅರ್ಥ ವ್ಯವಸ್ಥೆ? ಹೇಳಿ ನೋಡೋಣ. ಇದ್ರ ಬಗ್ಗೆ ನಾನು ಮರು ತನಿಖೆ ಆಗಬೇಕು, ನನಗೆ ನ್ಯಾಯ ಸಿಗಬೇಕು. ಧನ್ಯವಾದ. ಶುಭ.